ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್, ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಮ್ಮ ಮುಂದೆ ವಿಡಿಯೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಅದೇನು ಸ್ಕೂಲ್ ರಜೆ ಕೊಟ್ಟಿದ್ರು ಸಾಟರ್ಡೆ, ಗೊತ್ತಿಲ್ಲ ಇವರಿಗೆ. ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಮಾತ್ರ ರಜೆ ಇರೋದು. ಬಟ್ ಇವತ್ತೇನೋ ರಜಾ ಕೊಟ್ಟಿದ್ರು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮಾತ್ರ. 3ರಿಂದ 10th ಇತ್ತು. ಐ ಡೋಂಟ್ ನೋ ವೈ, ರೀಸನ್ ಏನೂ ಗೊತ್ತಿಲ್ಲ. ಬಟ್ ನೆನ್ನೆ ಮೆಸೇಜ್ ಕಳಿಸಿದ್ರು. ಎದ್ದಿದ್ದು ಸ್ವಲ್ಪ ಲೇಟಾಗಿ ಆಯಿತು, ಕೆಲಸಗಳೆಲ್ಲ ಇತ್ತು, ಹಾಗಾಗಿ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದನ್ಗೆ ಸ್ನಾನ ಮಾಡಿಸಿ ತಲೆಗೆ ಅವಳಿಗೆ, ಬಿಕಾಸ್ ಸ್ಕೂಲ್ ಟೈಮಲ್ಲಂತೂ ಬರಿಯಲ್ಲಿ ತಲೆಗೆ ಸ್ನಾನ ಮಾಡಿಸೋದಾಯಿತು. ಹಾಗಾಗಿ ಇವತ್ತು ರಜೆ ಇತ್ತು, ಬೆಳಗ್ಗೆ ಆಯಿಲ್ ಅಪ್ಲೈ ಮಾಡಿ ಸೊ ಇವಾಗ ಸ್ನಾನ ಮಾಡಿಸಿದ್ದೀನಿ. ಭರತನಾಟ್ಯಂ ಕ್ಲಾಸ್ಗೂ ಕೂಡ ಹೋಗಬೇಕು, ರೆಡಿ ಆಗಿದ್ದಾಳೆ. ಈಗ ಟೈಮಿಂಗ್ಸ್ ಬೇರೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮುಂಚೆ 4:30 to 5 o'clock ತನಕ ಇತ್ತು, ಹಾಫ್ ಆನ್ ಅವರ್ ಇತ್ತು. ಈಗ ಇವರು ಸೀನಿಯರ್ 1 year ಆಯ್ತಲ್ವ ಸೇರಿ, ಸೀನಿಯರ್ ಬ್ಯಾಚ್ ಆಯಿತು. ಹಾಗಾಗಿ ಈಗ 6 to 7 ಮಾಡಿದ್ದಾರೆ. ಸೊ ಹಾಗಾಗಿ ರೆಡಿಯಾಗಿ ಹಾಲು ಕೊಟ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ರೆಡಿ ಮಾಡಿದ್ದೀನಿ. ಸೊ ಭರತನಾಟ್ಯಂ ಕ್ಲಾಸ್ಗೆ ಹೋಗಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್, ಸ್ಟೇ ಟ್ಯೂನ್. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದ್ವಿ, ಬಿಕಾಸ್ ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೋನು ಹಾಯ್. ಸೊ ಶಾವಿಗೆ ಬಾತ್ ಮಾಡಿದ್ರಂತೆ, ಮೇಡಮ್ ತಿಂತಾ ಇದ್ದಾರೆ. ನಂಗೆ ಬೇಡಪ್ಪ, ನನಗೆ ಬೇಡ. ಐ ಡೋಂಟ್ ಲೈಕ್ ಶಾವಿಗೆ ಬಾತ್, ಸ್ವೀಟ್ ಇಷ್ಟ ಇಲ್ಲ. ಸೊ ಏನು ಅಡುಗೆ ರಂಚಿನಿ? ತುಂಬ ದಿನ ಆಯಿತು ಅಮ್ಮನ ಮನೆಗೆ ಬಂದು. ಫಿಶ್ ಟ್ಯಾಂಕ್ ತಂದಿದ್ದಾರೆ. ಸೊ ಖುಷಿ ಆಯಿತು ನನಗೆ ನೋಡಿ. ಫಿಶೇ ಇಲ್ಲ, ಇಲ್ಲೊಂದಿದೆ ಚಿಚಿ ಚಿಚಿ 5 ಇದೆ, 2 ಇದೆ ಮನೆ. ಕೆಳಗಡೆ ಇದ್ದಾವೆ. ಬಾ 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 ಬಾ, ಎಲ್ಲ ಇದ್ರ ಹಿಂದೆ ಹೋಗ್ಬಿಟ್ಟವೆ. ಕೈ ಇಟ್ರೇನಾ? ಸೊ ಆದ್ಯಾಗಂತೂ ಈ ಫಿಶ್ಗಳು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಬಂದಾಗಿಂದ ಅದನ್ನು ಬಿಡ್ತಾ ಇಲ್ಲ. ಫುಡ್ ಹಾಕ್ತೀನಿ ಅಂತ ಎಲ್ಲ ಕಡೆ ಸರ್ಚ್ ಮಾಡಿದ್ಲು, ಫುಡ್ಡೇ ಸಿಗಲಿಲ್ಲ. ಈ ಕಡೆ ನೋಡ್ಚಿನು, ಯಾವುದೋ ಒಂದು ಫಿಶ್. ಬಾ ಪ್ರದೀಪ ಬರ್ತಾಳ, ನೋಡೋಣ ಬಾ. ಸೊ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮೇಲೆ ಅದೆಷ್ಟು ಪ್ರೀತಿ ಕನಿಕರ ಅಲ್ವಾ ಗೈಸ್. ಸೊ ನಾನು ತುಂಬಾ ಹತ್ರ ಇದ್ದೀನಿ ನಮ್ಮಮ್ಮ ಮನೆಗೆ. ಆದ್ರೂ ಆಫ್ಟರ್ 3-4 months ಆದಮೇಲೆ ನಾನು ಹೋಗಿದ್ದು ಇವತ್ತು. ಅದು ಎಸ್ಪೆಷಲಿ ತಂಗಿ ಬರ್ತಾಳೆ ಅಂತ ಹೇಳ್ಬಿಟ್ಟು. ಹತ್ರ ಇದ್ದಿದ್ದ ಕೂಡಲೇ ಯಾವಾಗಲೂ ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಅಮ್ಮನೇ ಬರ್ತಾರೆ ನಮ್ಮ ಮನೆಗೆ. ಹಾಗಾಗಿ ಸೊ ತನ್ನ ಗಂಡನ ಮನೇಲಿ ಏನೇ ತಿಂದ್ರೂ, ಎಷ್ಟೇ ಐಶ್ವರ್ಯ ಆಸ್ತಿ ಎಲ್ಲ ಇದ್ರೂ, ಎಷ್ಟೇ ಚೆನ್ನಾಗಿ ನೋಡಿಕೊಟ್ರು ತನ್ನ ಗಂಡ, ಸೊ ತವ್ರ ಮನೆಯಲ್ಲಿ ಬಂದು ಸೊ ಅಲ್ಲಿ ಒಂದು ಗೊಜ್ಜು ಅನ್ನ ತಿಂದ್ರೂ ಆಗೋಂಥ ಖುಷಿ ಇದೆಯಲ್ಲ, ಅದು ಯಾವುದಕ್ಕೂ ಸರಿ ಸಾಟಿನೇ ಇಲ್ಲ. ಸೊ ಅಷ್ಟು ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ತವ್ರ ಮನೆ ಅಂತ ಹೇಳಿದ್ರೆ. ಅದೇನು ಮೋಹ ವ್ಯಾಮೋಹನ ಗೊತ್ತಿಲ್ಲ. ಸೊ ತವ್ರ ಮನೆ ಅಂದರೆ ಅಷ್ಟು ಪ್ರೀತಿ ಒಂಥರ. ನನಗಂತೂ ಸೊ ಇವತ್ತಿನ ದಿನ ಅಂತ ತುಂಬಾ ಖುಷಿ ಆಯಿತು. ಏನೋ ಒಂಥರ ಎಲ್ಲೋ ಬೇರೆ ಲೋಕಕ್ಕೆ ಬಂದಿದ್ದೀನಿ ಅಂತ ಅನಿಸ್ಬಿಡ್ತು. ಸೊ ಅಷ್ಟು ಖುಷಿ ಆಯಿತು. ಅದು ತವ್ರ ಮನೆಗೆ ತಂದೆ ತಾಯಿ ಇದ್ದಾಗ ಹೋಗುವಂಥ ಖುಷಿ, ಸೊ ಬೇರೆ ಯಾರು ಇದ್ದಾಗಲೂ ಆ ಖುಷಿ ನಮಗೆ ಬರೋದೇ ಇಲ್ಲ. ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಇನ್ನು ಅಮ್ಮ ಇಷ್ಟೊತ್ತಿನಲ್ಲಿ ಏನಪ್ಪ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ, ಸೊ ಅಲ್ಲಿ ಯಾರೋ ಪಾಪ ಇನ್ನೂ ಮ್ಯಾರೇಜ್ ಆಗಿಲ್ಲ, 2 ಹೆಣ್ಮಕ್ಳಂತೆ. ಸೊ ಅವ್ರಿಗೆ ಅವ್ರ ಅಮ್ಮಗೆ ಜಾಂಡೀಸ್ ಬಂದು ಪಾಪ ಸತ್ತೋದ್ರಂತೆ. ಹಾಗಾಗಿ ಕೆಲಸದಿಂದ ಪಾಪ ಎಲ್ಲ ಹೋಗಿದ್ರಂತೆ. ಅದನ್ನು ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ರು ಪಾಪ. ಇವಾಗ ಹೆಣ್ಮಕ್ಳಿಗೆ ಯಾರು ದಾರಿ ದೀಪ. ಸೊ ಅವ್ರ ಅಪ್ಪನೂ ಇರಲಿಲ್ವಂತೆ. ಏನು ದಬ್ಬ ಹಾಕಿದ್ಯಾ ಇಲ್ಲಿ? ಬಕೆಟ್ ದಬ್ಬ ಹಾಕಿದ್ದೀನಿ ಇಲ್ಲಿ. ಯಾರಿಗೆ ಡೆಡಿಕೇಟೆಡ್? ಹಾಂ. ಸೊ ಇನ್ನು ಪಾಪ ನನ್ನ ತಂಗಿ ಕೂಡ ಬಂದಳು.
ಟ್ರೈನಲ್ಲಿ ಬಂದಳು ಅವಳು ಹೊಸೂರಿಂದ. ಸೊ ಹೆಬ್ಬಳಕ್ಕೆ ಟ್ರೈನ್ ಬರುತ್ತೆ, ಅಲ್ಲಿಂದ ಆಟೋದಾಗ ಇಳಿದ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ. ಸೊ ಏನೇನೋ ತೊಗೊಂಬಂದಿರ್ತಾಳಲ್ವ, ತರಕಾರಿ ಅದು ಇದೆಲ್ಲ. ಹಾಗಾಗಿ ಫೋನ್ ಮಾಡಿದ್ಲು, ಮಮ್ಮಿನ ಕಳಿಸು ಅಲ್ಲಿಗೆ ಕಾರ್ನರ್ಗೆ ಅಂತ ಹೇಳ್ಬಿಟ್ಟು. 2 ಬ್ಯಾಗು ಒಬ್ಬಳೇ ಎತ್ಕೊಬರೋಕ್ಕಾಗಲ್ಲ, ವೆಯ್ಟ್ ಜಾಸ್ತಿ ಅಂತ. ಹಾಗಾಗಿ ಅಮ್ಮ ಹೋಗಿ ಸೊ ಎತ್ಕೊಂಡು ಬಂದರು. ಆದ್ಯ ನಾನು ಎತ್ಕೊತೀನಿ, ಕೊಡು ಕೊಡು ಅಂತ ಹೇಳ್ತಾಯಿದ್ರು. ನಿನ್ನ ಕೈಯಲ್ಲಿ ಆಗಲ್ಲ, ನಡಿ ನಡಿ ಅಂತ ಹೇಳ್ಬಿಟ್ಟು. ಸೊ ಆದ್ಯನ ಕಳಿಸ್ಬಿಟ್ರು. ನನ್ನ ಕೈಯಲ್ಲೇ ಆಗ್ತಾಯಿಲ್ಲ, ಅಷ್ಟು ವೆಯ್ಟ್ ಇದೆ, ನಿನ್ನ ಕೈಯಲ್ಲಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಆಗಲ್ಲ ಅಂದರೆ ಆಗುತ್ತಾರೆ. ತಂಗಿ ಬಂದ್ಲು. ಹಾಯ್ ಪ್ರದೀಪಾ, ವೆಲ್ಕಮ್ ಟು ಹೋಮ್. ಸೊ ಇನ್ನು ಬಂದ್ಲು ನನ್ನ ತಂಗಿ. ಪಾಪ ಅಲ್ಲಿಂದ ಸಾಕಾಗಿ ಬಂದ್ಲು, ಒಬ್ಬಳೇ ಬಂದಿದ್ದಾಳೆ ಟ್ರೈನಲ್ಲಿ. ಸೊ ಅದಕ್ಕೆ 5 ನಿಮಿಷ ಕುತ್ಕೊಂಬಿಟ್ಲು. ಆಮೇಲೆ ಫಿಶ್ ಟ್ಯಾಂಕ್ ಇತ್ತಲ್ಲ, ಚೆನ್ನಾಗಿದೆ ಸೊ ಅಂತ ಹೇಳ್ಬಿಟ್ಟು ಅದು ಇದು ಮಾತಾಡ್ತಾಯಿದ್ವಿ. ನಾನು ಹಿಡಿಬೇಡ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಶೈ ಅವಳಿಗೆ. ಹಾಗಾಗಿ ಮುಖ ಮುಚ್ಕೊತಾ ಇದ್ದಾಳೆ. ಸೊ ಇನ್ನು ಆದ್ಯ ಏನೇನು ತಂದಿದ್ದಾರೆ ನಮ್ಮ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು 1 ಬೈ 1 ಎಲ್ಲ ಓಪನ್ ಮಾಡಿ ಬ್ಯಾಗಿಂದ ಇಡ್ತಾಯಿದ್ಲು ಕೆಳಗಡೆ. ಸೊ ಇದು ಹೂವು, ಚಾಮಂತಿಗೆ ಹೂವು, ಫ್ರೆಶ್ ಆಗಿ ಅಂದರೆ ಫ್ರೆಶ್ ಆಗಿತ್ತು. ಸೊ ಅದಾದಮೇಲೆ ತೊಗರಿಕಾಯಿ ಕೂಡ ತೊಗೊಂಬಂದಿದ್ಲು, 1-2 kg. ಸೊ ಇನ್ನು ನಾನು ವಾಪಸ್ ಬರಬೇಕಿತ್ತು ಮನೆಗೆ. ಹಾಗಾಗಿ ಅಮ್ಮ ಅಡುಗೆ ಮಾಡೋಷ್ಟರಲ್ಲಿ ಸೊ ತೊಗರಿಕಾಯಿ ಇತ್ತು, ನನಗೆ ಎತ್ಕೊಂಡು ಹೋಗು ಅಂತ ಹೇಳಿದ್ರು. ಇಲ್ಲಿ ಬಂದ್ರೂ ಒಬ್ಬಳೇ ಸುಳಿಬೇಕಲ್ಲ ಅಂತ ಹೇಳ್ಬಿಟ್ಟು, ಟೈಮ್ ಇತ್ತು ಅಂತ ತೊಗರಿಕಾಯಿ ನನಗೆ ಎಷ್ಟು ಬೇಕೋ ಅಷ್ಟು ಅಲ್ಲೇ ಸುಳ್ಕೊತಾ ಇದ್ದೀನಿ. ಈ ವಿಡಿಯೋನ ಆದ್ಯ ಕ್ಯಾಪ್ಚರ್ ಮಾಡಿಕೊಡು ಅಂತ ಹೇಳಿದೆ ಪಾಪ. ಸೊ ಅವಳು ಈ ಕಡೆ ಬಂದು ಮಾಡ್ಕೊಡು ಮನೆ ಅಂತ ಹೇಳಿದ್ರೆ, ಅವಳು ಅಲ್ಲಿಂದನೇ ಸೋಫಾ ಮೇಲೆ ಕೂತ್ಕೊಂಡೆ ಸೊ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ಲು ಪಾಪ. ಸೊ ಇನ್ನು ಹೂವು, ತೊಗರಿಕಾಯಿ ಮತ್ತು ಒಣಗನೆ ಸೊಪ್ಪು ಅಂತ ಬರುತ್ತಲ್ಲ ಅದು ಎಲ್ಲ ನಾನು ಕೂಡ ಸ್ವಲ್ಪ ಎತ್ಕೊಂಡು ಬಂದೆ. ಇನ್ನು ಅಷ್ಟರಲ್ಲಿ ಅಮ್ಮ ಕೂಡ ಅಡುಗೆ ಮಾಡಿದರು, ಬಿಸಿ ಬಿಸಿ ಮುದ್ದೆ ಮತ್ತು ಅವರೆಕಾಳು ಸಾಂಬಾರು ಹುಳಿ ಮಾಡಿದರು. ಸೊ ಡೈಲಿ ನಾನೇ ಮಾಡ್ಕೊಂಡು ತಿಂದು ಸೊ ಈ ರೀತಿ ಯಾರಾದರೂ ಮಾಡಿಕೊಟ್ರೆ ಸಾಕಪ್ಪ ಅಂತ ಇದ್ದೆ. ಸೊ ಹಾಗಾಗಿ ಅಮ್ಮ ಮಾಡಿಕೊಟ್ರು, ಊಟ ಮಾಡಿ ಸೊ ಅಲ್ಲಿಂದ ನಾವು ಕೂಡ ಹೊರಟು ಮನೆಗೆ ಬಂದ್ವಿ.